ನಾನು ಕುಶಾಲಸ್ ಕಾರ್ನರ್ಸ್ಟೋನ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ. ನಾನು 600ಕ್ಕೆ 500 ನಾನು ದ್ವಿತೀಯ PUCಯಲ್ಲಿ 600ಕ್ಕೆ 566 ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿರುತ್ತೇನೆ. ನಾನು ಈ ಕಾಲೇಜಿಗೆ ಬಂದಾಗ ಡಿಸ್ಟಿಂಕ್ಷನ್ ಬರ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಈ ಫಲಿತಾಂಶಕ್ಕೆ ಸಹಾಯ ನೀಡಿದ ಉಪನ್ಯಾಸಕರಿಗೆ, ಆಡಳಿತ ಮಂಡಳಿಯವರಿಗೆ ಮತ್ತು ಪೋಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಮುಂದೆ BCom ಓದಬೇಕೆಂದು ಅಂದ್ಕೊಂಡಿದ್ದೇನೆ. ನನ್ನ ಮಗ ಕುಶಾಲ್ ಅಂತ ಇದು SLC ಕ್ಲಾಸಿಂದ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ತಗೊಂಡು ಒಂದು ಸಬ್ಜೆಕ್ಟಲ್ಲಿ ಇದಾಗಿದ್ದ. ಆಮೇಲೆ ಈ ಕಾರ್ನರ್ಸ್ಟೋನ್ PU ಕಾಲೇಜಿಂದ ನಮಗೆ ಫೋನ್ ಬಂತು. ಅಲ್ಲಿಗೆ ಬಂದು ನಾವು ಅವನ್ನ ವಿಚಾರಿಸಿದ್ದಕ್ಕೆ ಈ ಥರ ಇದು ಮಾಡಿಕೊಂಡು ಮಾಡಿ ಅಂತಂತ ಹೇಳಿದ್ರು. ಆಮೇಲೆ ಫಸ್ಟ್ PUC ಸೆಕೆಂಡ್ PUC ಎಲ್ಲ ಇಲ್ಲೇ ಓದ ಅವನು, ನಮ್ಮ ಹುಡುಗ ಕುಶಾಲ್ ಅಂತಂತ. ಈಗ ಚೆನ್ನಾಗೆಲ್ಲ ಮಾರ್ಕ್ಸ್ ತಗೊಂಡು ಈಗ ಕಾಲೇಜಿಗೆ ಟಾಪರ್ ಆಗಿದ್ದಾನೆ. ಇದು ಕಾರ್ನರ್ಸ್ಟೋನ್ PU ಟಾಪ್ ಎಲ್ಲ ನಮಗೆ ಚೆನ್ನಾಗೆಲ್ಲ ನಮ್ಮ ಹುಡುಗನ ಚೆನ್ನಾಗೆಲ್ಲ ಓದಿ ಎಲ್ಲ ಇದು ಮಾಡಿದ್ದಾರೆ. ಅವರೆಲ್ಲರೂ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ನಿತಿನ್ ಅಂತ. ನಾನು 2022ರಲ್ಲಿ ಇಲ್ಲಿಗೆ ಬಂದು ಸೇರ್ಕೊಂಡೆ. ನಾನು SLCಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿತ್ತು. ಆಮೇಲೆ ಸಪ್ಲಿಮೆಂಟ್ರಿ ಬರೆದು ಪಾಸಾಗಿ ಇಲ್ಲಿಗೆ ಬಂದೆ. ಇವಾಗ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀನಿ. ಥ್ಯಾಂಕ್ ಯು ಮ್ಯಾನೇಜ್ಮೆಂಟ್ ಆ್ಯಂಡ್ ಟೀಚರ್ಸ್, ನಮ್ಮ ಪೇರೆಂಟ್ಸಿಗೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವು ನಿತಿನ್ ಅವ್ರ ತಂದೆ. ನಮ್ಮ ಮಗ SLCಲಿ 2 ಸಬ್ಜೆಕ್ಟಲ್ಲಿ ಫೇಲ್ ಮಾಡ್ಕೊಂಡಿದ್ದ. ಆವಾಗ ನಾವೇನು ಮಾಡಪ್ಪ ಅಂತಿದ್ದಾಗ ಕಾರ್ನರ್ಸ್ಟೋನಲ್ಲಿ PUಗೆ ಸೇರಿಸ್ತಿದ್ದು ಮಾಡ್ತು. ಅವರು ಎಲ್ಲ ಲೆಕ್ಚರರ್ ಪಾಪ ಎಲ್ಲ ಹಗಲು ರಾತ್ರಿ ಶ್ರಮಪಟ್ಟು ನಮಗೀಗ ಫಸ್ಟ್ ಕ್ಲಾಸಿಂದ ಪಾಸ್ ಆಗಿದ್ದೀನಿ. ಅವರೆಲ್ಲರಿಗೂ ಧನ್ಯವಾದಗಳು. ವರ್ಷಿತಾ ತಾಯಿ ರೂಪ ಅಂತ. ಅವಳು 4 ಜನ ಹುಡುಗರ ಜೊತೆಲಿ ಕಳಿಸ್ತಾರ. ನನ್ನ ಮಗಳು ಒಬ್ಳೆ ಓದ್ತಾಳಲ್ಲ ಅಂತ ತುಂಬಾ ಬೇಜಾರಾಗಿ ಹತ್ಬಿಟ್ಟು ಅಳ್ತೆಲ್ಲ ಹೋಗಿದ್ದೀನಿ ಸರ್. ಇದು ಮಾಡ್ಕೊಂಡು ಇವಾಗ ಎಲ್ಲ ಹುಡುಗರೆಲ್ಲ ಇದ್ಕೊಂಡು ನೀವೆಲ್ಲ ಇದ್ಕೊಂಡು ಅವಳ ಚೆನ್ನಾಗಿ ಓದಿಸಿ ಅವಳ ಒಂದು ಆ ಸ್ಥಾನಕ್ಕೆ ತಂದು ಕೊಟ್ಟು ಇದು ಮಾಡಿದಾರಲ್ಲ, ತುಂಬಾ ಸಂತೋಷ ಸರ್ ನಮ್ಗೆ. ಅಷ್ಟೇ ಹಿಂಗೆಲ್ಲ ಮಾಡಿ ದೊಡ್ಡ ಮನ್ಸು ಮಾಡಿಸಿ ನನ್ನ ಮಕ್ಳಿಗೆ ಫೀಸ್ ಕಟ್ಟಿಸ್ಕರ್ದೆ ನೀವು ಇದು ಮಾಡ್ಕೊಂಡು ಒಳ್ಳೇದು ಮಾಡಿದ್ರಲ್ಲ, ಆ ಸಂತೋಷ ಪಡ್ತೀನಿ ಸರ್. ಅಷ್ಟೇ. ನನ್ನ ತಮ್ಮ ಮೊಹಮ್ಮದ್ ಅಯಾನ್. ನಾನು ಸೆಕೆಂಡ್ ಇಯರಲ್ಲಿ ಫೇಲ್ ಆದಾಗ ಟ್ಯೂಷನ್ಗೆ ಅಂತ ಬಂದಿದ್ದೆ ಕಾರ್ನರ್ಸ್ಟೋನ್ PU ಕಾಲೇಜಲ್ಲಿ. ರೋಷನ್ ಸರ್ ಅವರು ನನಗೆ ಟೀಚ್ ಮಾಡಿಕೊಡ್ತಾಯಿದ್ರು ಮತ್ತು ಅವ್ರ ಸ್ಟಾಫು. ಆಗ ಸೆಕೆಂಡ್ ಇಯರ್ ಕಾಮರ್ಸ್ ಎಜುಕೇಷನ್ ಅಂತ ಸ್ಟಾರ್ಟ್ ಆದಾಗ ನನ್ನ ತಮ್ಮನ್ನ ಸೇರಿಸ್ಕೊಡಿ ಅಂತ ಕೇಳ್ಕೊಂಡ್ರು ರೋಷನ್ ಸರ್ ಅವರು. ಆಗ ನಮ್ಮ ಪೇರೆಂಟ್ಸ್ ಅವರು ಆ ಕಡೆ ಸೇರಿಸ್ಬೇಕು, ಬೇರೆ ಕಾಲೇಜಲ್ಲಿ ಸೇರಿಸ್ಬೇಕು, ಐ ಥಿಂಕ್ ಮಾನಸ ವಾಸವಿಯಲ್ಲಿ ಸೇರಿಸ್ಬೇಕು, ಅಲ್ಲಿ ಟ್ರಸ್ಟ್ ಇದೆ, ಆ ಥರ ಈ ಥರ ಅಂತ ಅಂದ್ಕೊಂಡಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಓದಿದ್ದೀನಿ, ಈ ಕಡೆ ಸ್ಟಾಫ್ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡು ನಮ್ಮ ಪೇರೆಂಟ್ಸ್ ಅವ್ರನ್ನ ಹೇಳಿ ಕನ್ವಿನ್ಸ್ ಮಾಡಿ ನನ್ನ ತಮ್ಮನ್ನ ಇಲ್ಲಿ ಸೇರಿಸಿದ್ದೆ. ಸೊ ಹಾಗೆ ಅವನು ಪಾಸ್ ಆಗಿದ್ದಾನೆ. ತುಂಬ ಧನ್ಯವಾದಗಳು ರೋಷನ್ ಸರ್ ಅವ್ರಿಗೆ ಮತ್ತು ಅವ್ರ ಸ್ಟಾಫ್ ಅವ್ರಿಗೆ. ಥ್ಯಾಂಕ್ ಯು ಸರ್.